ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮೈಸೂರಲ್ಲಿ ರಾಜಗುಡಿಗ ದೈವ ಅಂತ ಒಂದು ದೇವರಿದ್ದೀರ. ಸೊ ಆ ದೇವಸ್ಥಾನಕ್ಕೆ ನಾನು ಹೋಗ್ತಾ ಇದ್ದೀನಿ, ಇಲ್ಲೇ ನಿಯರ್ ಬೈ ಇದೆ. ಸೊ ಬನ್ನಿ ಹೋಗೋಣ. ಗೈಸ್, ಇದು ರಾಜಗುಡಿಗ ಈ ಟೆಂಪಲ್ದು ಮೂಲತಃ ತಮಿಳುನಾಡು ಅಂದರೆ ಕೇರಳದ ಕರಾವಳಿ ಭಾಗದಲ್ಲಿ ಇದನ್ನು ಹೆಚ್ಚು ಪೂಜಿಸ್ತಾರೆ. ಸೊ ಈ ದೇವರು ವೈಕುಂಠದಿಂದ ಶಾಂತಿ ಮರದ ಮೂಲಕ ಭೂಮಿಗೆ ಇಳಿದು ಬಂದನೆಂದು ನಂಬಲಾದ ಶಕ್ತಿಶಾಲಿ ಮತ್ತು ಉಗ್ರ ದೈವ ಅಂತ ಕರೀತಾರೆ. ಪಾಂಡವರ ಕಾಲದ ಶಿವನ ಕೋಪದಿಂದ ಜನಿಸಿದನೆಂದು ಇದನ್ನು ಹೇಳಲಾಗುತ್ತೆ. ಮತ್ತು ಈ ದೈವ ಅನ್ಯಾಯದ ವಿರುದ್ಧ ಹೋರಾಡಿ ಬೆಂಕಿ ಆಟ ಕೋಲ ಪ್ರದರ್ಶನ ಭಕ್ತರ ರಕ್ಷಕನಾಗಿ ಆದಿಮ ದೈವ ಅಂತ ಕರೀತಾರೆ. ಇದರ ಒಟ್ಟು ಹೇಳಬೇಕು ಅಂದರೆ ಗುಳಿಗನು ರಾಹು ಮತ್ತು ಸಂಕಬಾರೆಯ 7ನೇ ಮಗ ಎಂದು ನಂಬಲಾಗಿದೆ. ಚಾವುಂಡಿಯ ಕಾಲದಲ್ಲಿ ಜನಿಸಿದನೆಂದು ಹೇಳಲಾಗುತ್ತದೆ. ರೂಪ ಮತ್ತು ಕೋಲ ಹೇಳಬೇಕು ಅಂದರೆ ರಾಜಗುಡಿಗನ ಕೋಲ ಅತ್ಯಂತ ಭಯಂಕರವಾಗಿದ್ದು ಬೆಂಕಿಯ ಮೇಲೆ ಹಾರುವ ದೃಶ್ಯ ಇದರ ವಿಶೇಷತೆಯನ್ನು ಒಳಗೊಂಡಿರುತ್ತದೆ. ಈ ದೈವವು ತನ್ನ ನಂಬಿದವರನ್ನು ಹೆಚ್ಚು ಜಾನುವಾರು ಅಂದರೆ ಹಸುಗಳನ್ನ ರಕ್ಷಿಸುತ್ತದೆ ಅಂತ ಹೇಳಲಾಗುತ್ತದೆ. ಸೊ ಗೈಸ್, ಇಷ್ಟ ಗಂಟ ಕೇಳಿತು ನೀವು ರಾಜಗುಡಿಗನ ಸ್ಟೋರಿ. ಬಟ್ಟು ದೈವ ಅಂದರೆ ಏನು, ದೈವದ ಮೂಲತಃ ಏನಂತ ಇನ್ನೊಂದು ಕತೆ ಇದೆ. ಸೊ ಅದನ್ನು ನೆಕ್ಸ್ಟು ಯಾವಾಗಲಾದ್ರು ಟೈಮ್ ಸಿಕ್ಕಾಗ ನಾನು ಖಂಡಿತ ವಿಡಿಯೋ ಮಾಡಾಕ್ತೀನಿ. ಸೊ ಅದು ತುಂಬ ಚೆನ್ನಾಗಿದೆ. ಮಂಗಳೂರು ಸೈಡು ಎಲ್ಲರೂ ಹೋದಾಗ ಅಲ್ಲಿ ಕ್ಯಾಪ್ಚರ್ ಮಾಡಿ ನಿಮಗೆ ಲೈವಾಗಿ ನಾನು ಹೇಳ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಈ ಟಾಪಿಕ್ಕು ಸ್ವಲ್ಪ ನನಗೆ ಯಾಕೋ ಮನಸ್ಸಿಗೆ ನನಗೆ ಸಮಾಧಾನ ಆಗಲಿಲ್ಲ. ಇದ್ರ ಟಾಪಿಕ್ಕು ಇನ್ನೂ ವಿಷಯ ನೋಡಿದ್ರೆ ಇನ್ನೂ ತುಂಬ ಇದೆ. ಸೊ ಅವೆಲ್ಲ ಹೇಳಬೇಕು ಅಂದರೆ ಆ ಮಂಗಳೂರು ಸೈಡು ಹೋಗಿ ನಿಮಗೆ ನಾನು ಕ್ಯಾಪ್ಚರ್ ಮಾಡಿ ನಾನು ಯಾವಾಗಲಾದ್ರೂ ಸಾಧ್ಯ ಆದರೆ ನಾನು ಟ್ರೈ ಮಾಡ್ತೀನಿ. ಸೊ ರಾಜಗುಡಿಗೊಂದು ಇಷ್ಟೇ ಸ್ಟೋರಿ. ಸೊ ಇನ್ನೂ ಡೆಪ್ತಾಗಿ ಹೇಳಬೇಕು ಅಂದರೆ ಇನ್ನೂ ವಿಡಿಯೋ ಲೆಂತ್ ಆಗುತ್ತೆ. ಸೊ ಹಾಗಾಗಿ ಮೇನ್ ಏನಿದೆ ಅದನ್ನು ಮಾತ್ರ ಹೇಳಿದ್ದೀನಿ. ದರ್ಶನ ಎಲ್ಲ ಮುಗಿತು ಗೈಸ್. ಇವಾಗ ರಿಟರ್ನ್ ನಾನು ಆಫೀಸ್ಗೆ ಹೋಗಬೇಕು. ಇಲ್ಲ ಮೈಸೂರಲ್ಲಿ ನಾನು 2 ದಿನ ಇರಬೇಕು. ಸೊ ಕೆಲಸಗಳು ತುಂಬ ಪೆಂಡಿಂಗ್ ಇರೋ ಕಾರಣ ಆಫೀಸ್ಗೆ ಎಲ್ಲರೂ ಬರಲೇಬೇಕು. ಸೊ ಈ ದೇವಸ್ಥಾನದ ಒಂದು ಪೂಜೆ ಯಾವ ಥರ ಅಂದರೆ ಮಾಮೂಲಿ ಚಕ್ಲಿ ಮತ್ತು ಎಲೆಡಿಕೆ ಹೂವು ಎಲ್ಲ ಹಿಡ್ಕೊಂಡು ಬೇಡ್ಕೋಬೇಕು. ನಿಮ್ಮ ಮನಸ್ಸಲ್ಲಿ ಏನಾರ ಮುಂದೆ ಆಗೋದಿದ್ರೆ ಸೊ ಬೇಡ್ಕೊಂಡು ಆಮೇಲೆ ಅದನ್ನ ಸ್ವಾಮೀಜಿಯವ್ರಿಗೆ ಕೊಡಬೇಕು. ಅವರಲ್ಲಿ ನೈವೇದ್ಯ ಇಡ್ತಾರೆ. ಸೊ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂತೀರ ಅದೆಲ್ಲ ಆದಮೇಲೆ ನೆರವೇದ್ಮೇಲೆ ಸೊ ಬಂದು ನೀವು ಅರ್ಕೆ ಯಾವ ರೀತಿ ಎಳ್ನೀರಾಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಆ ಥರ ನೀವು ತಿಳಿಸ್ಬೇಕಾಗುತ್ತೆ ಗೈಸ್. ಅಲ್ಲಿಂದ ಈ ಸಾಗರ ರೂಮಿಗೆ ಬಂದರೆ ಲಗೇಜ್ ಎಲ್ಲ ಮಾಡಿ ಆಮೇಲೆ ಆಫೀಸ್ಗೆ ಹೋಗ್ಬೇಕಲ್ಲ. ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ. ಥ್ಯಾಂಕ್ ಯು ಬ್ರೋ. ನಿವಿಯಾ ಕೋಕಾ ನ್ಯೂರಿಶ್. ಲೈಫಲ್ಲಿ ತುಂಬ ಬ್ಯುಸಿಯಾಗಿರ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸೊ ಇವತ್ತೇ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ನಾಳೆ ಗಂಟ ಟ್ರೈ ಮಾಡೋಕ್ಕಾಗಲ್ಲ. ಸೊ ಮುಗಿಸೋ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ನಾಳೆ ಮುಗಿಸ್ಕೊಂಡು ಸೀದಾ ಊರಿಗೆ ಹೋಗ್ಬೇಕು. ಬದುಕಲ್ಲಿ ಏನಾದರೂ ಆದ್ರೆ ಮಾತ್ರ ನಿನ್ನ ಹಿಂದೆ ಕ್ಯೂ ನಿಂತ್ಕೊತಾರೆ. ನಮ್ಮವರಪ್ಪ, ನಮ್ಮ ರಿಲೇಟಿವ್, ನಮ್ಮ ಬ್ರದರ್ ರೀ, ನಮ್ಮ ಕಸಿನ್ ರೀ ಅಂತಾರೆ. ನಾವೇನು ಇಲ್ಲ ಅಂದಿದ ತಕ್ಷಣ ಇದು ಪ್ರಪಂಚ. ಕೆಲಸ ಮಾಡಿ ಅಂದರೆ ಆಟ ಆಡ್ತವ್ರೆ. ಸೊ ನಿಮ್ಮ ಅಕ್ಕಪಕ್ಕ ಏನೇ ನಡೀಲಿ, ನಿಮ್ಮ ಅಕ್ಕಪಕ್ಕದವ್ರು ಏನೇ ಅನ್ನಲಿ ಮಾತಾಡಬೇಡಿ. ಬಿ ಸೈಲೆನ್ಸ್, ಪೇಷನ್ಸ್ ಇರಲಿ. ಎರಡೂ ತುಂಬ ಜೀವನದಲ್ಲಿ ಅಳವಡಿಸ್ಕೊಡಿ. ಫೇಸಲ್ಲಿ ಸ್ಮೈಲ್ ಇರಲಿ, ಮನಸ್ಸಲ್ಲಿ ತಾಳ್ಮೆ ಇರಲಿ ಅಷ್ಟೇ. ಸೊ ಏನೋ ದುಡ್ಕಕ್ಕೆ ಹೋಗ್ಬೇಡಿ. ಸೊ ಎಲ್ಲ ಆದಮೇಲೆ ಗೊತ್ತಾಗುತ್ತೆ, ನಾನು ಸ್ವಲ್ಪ ಪೇಷನ್ಸಾಗಿರಬೇಕಿತ್ತು, ತಾಳ್ಮೆಯಿಂದ ಇರಬೇಕಿತ್ತು. ಅದೇನೂ ಆಗಲ್ಲ. ನಾವು ಸುಮ್ಮನೆ ಓವರ್ ಥಿಂಕಾಗಿ ಏನೋ ಆಗ್ಬಿಡುತ್ತೆ, ಇದಾಗ್ಬಿಡುತ್ತೆ. ಸೊ ಏನೂ ಆಗಲ್ಲ. ಬಿ ಪೇಷನ್ಸ್, ಬಿ ಸೈಲೆನ್ಸ್, ಸ್ಮೈಲ್ ಆ್ಯಂಡ್ ಪೇಷನ್ಸು ಇವೆರಡನ್ನ ತಗೊಂಡು ನೀವು ಎಲ್ಲಿ ಬೇಕಾದ್ರೂ ಹೋಗಿ ಏನು ಬೇಕಾದ್ರೂ ಅಚೀವ್ ಮಾಡ್ತೀರಾ. ಆ್ಯಂಡು ನೀವು ಏನು ಅಂದ್ಕೊಂಡಿರ್ತೀರ, ಫಸ್ಟ್ ಏನು ಅಂದ್ಕೊಂಡಿದ್ರಿ ಅದ್ರ ಕಡೆ ಫೋಕಸ್ ಮಾಡಬೇಕು. 7:24 ಇಡೀ ಆಫೀಸೇ ಖಾಲಿಯಾಗಿದೆ.
ಬಟ್ ಐ ಸ್ಟಿಲ್ ವರ್ಕಿಂಗ್ ಬಿಕಾಸ್ ಸೋ ಮೆನಿ ವರ್ಕ್ ಮೈ ರೋಲ್ದು ಸ್ವಲ್ಪ ಪೆಂಡಿಂಗ್ ಇದೆ. ಸೊ ಇದು ಸ್ವಲ್ಪ ಅವ್ರದ್ದು ಪೆಂಡಿಂಗ್ ಇದೆ. ಬಟ್ ನಾನು ಇವತ್ತೇ ಮುಗಿಸ್ಬೋದು, ಯಾಕಂದ್ರೆ ನಾನು ಔಟ್ ಸ್ಟೇಷನು ಆಫೀಸಲ್ಲಿ ಜಾಸ್ತಿ ಇರೋಲ್ಲ, ಇನ್ನೂ ಇಬ್ಬರು ಬಂದಿಲ್ಲ. ನಾನು ಇವತ್ತು ನಾಳೆ ಮುಗಿಸ್ಬಿಟ್ಟು ರಿಟರ್ನ್ ಊರಿಗೆ ಹೋಗ್ಬಿಡೋದು ಒಳ್ಳೆಯದು. ಸೊ 4 ದಿನ ಮಾಡೋ ವರ್ಕು 2 ದಿನ ಮಾಡಿದ್ರೆ ಬೆಟರ್ ಅಲ್ವಾ? ಗೈಸ್, ನಮ್ಮ ಜೊತೆ ಪಾರ್ಟಿಗೆ ಜಾಯ್ನ್ ಆಗಿರೋದು ಸಾಗರ್ ಮಿಸ್ಟರ್ ಶೋ ಫೇಸ್ ಕೇಳಿಸ್ತಾರ. ಗೂಗ್ಲಿ ಶರತ್ತು ಮಿಯಾಸೋ ಶರತ್ ಮೇಲೆ 27 ಬರೋಷ್ಟರಲ್ಲಿ ನಾನು ಗೂಗ್ಲಿ ಶರತ್ತಲ್ಲಿ ಕಂಬೈನ್ ಮಾಡ್ತೀನಿ. ಫೈನಲಿ ಗೈಸ್ ಎಲ್ಲ ಆಫೀಸ್ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೀನಿ. ಇವಾಗ ರೂಮಲ್ಲಿ ಚಿಕನ್ ಮಾಡ್ತವ್ರೆ, ಸ್ವಲ್ಪ ಹೆಲ್ಪ್ ಮಾಡೋಣ. ಈರುಳ್ಳಿ ಹೊಡಿರಿ ಹೆಚ್ಚಾಗಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೂ ಇಲ್ಲಿ 2 ದಿವಸ ಇರಬೇಕು ಮೈಸೂರಲ್ಲಿ. ಸೊ ಇರಲಿ, ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಬ್ಯುಸಿಲಿ. ನೆಕ್ಸ್ಟ್ ವಿಡಿಯೋದ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.